everyone, welcome back to my YouTube channel. And first of all, ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ವಿಡಿಯೋ ನೋಡಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಹೇಳಿದ್ರಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಮೈ ಫ್ರೆಂಡ್ಸ್, ಫ್ಯಾಮಿಲಿ, ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತೆ ವಾಯ್ಸ್ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ ಅಂತಾನು ಹೇಳಿದ್ರು. ಸಾರಿ, ಅದನ್ನ ನಾನು ಕರೆಕ್ಟ್ ಮಾಡ್ಕೊತೀನಿ ಇವಾಗ. ಓಕೆ, ಈಗ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಅವತ್ತು ಅಂದ್ರೆ ನೆನ್ನೆ ನಾನು ಕೃಷ್ಣಂದು ಕ್ರೌನ್ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರ್ಸಿದ್ದೆ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಯಾಕೆ ಇವತ್ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಯಾಕೆಂದ್ರೆ ನಮ್ಮ ಮನೇಲಿ ಮಕ್ಳಿದ್ರು, ಅವ್ರ ಎದುರುಗಡೆ ಇದನ್ನ ಆತರ ನಾನು ಮಾಡಿದ್ದೆ ಜಾಸ್ತಿ ಅವ್ರನ್ನ ಇಟ್ಕೊಂಡು. ಅದಕ್ಕೇನೆ ಈಗ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಈ ವ್ಲಾಗ್ ಏನಂತಂದ್ರೆ ನೀವು ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಕೃಷ್ಣಸ್ ಕ್ರೌನ್ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಈಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಆದ್ಮೇಲೆ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಇಂಡಿಪೆಂಡೆನ್ಸ್ ಡೇ ದಿನಾನೇ ಅಂತ ಅನ್ಕೋತೀನಿ. ಮೇ ಬಿ ಅವತ್ತೇನೆ ಕೃಷ್ಣ ಜನ್ಮಾಷ್ಟಮಿನೂ ಕೂಡ. ನಾನು ಅದಕ್ಕೋಸ್ಕರ ಕೃಷ್ಣಂದು ಅಲಂಕಾರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಮಗಳಿಗೆ. ಕ್ರೌನ್ ಎಲ್ಲ ಈಗ ಗೋಲ್ಡ್ ಆರ್ಟಿಫಿಷಿಯಲ್ ಎಲ್ಲ ಹಾಕ್ತಾ ಇರ್ತಾರೆ. ಯಾಕೆ ನಾನೇ ಟ್ರೈ ಮಾಡ್ಬಾರ್ದು ಅಂತ ಮಾಡಿದ್ದೀನಿ. ಮನೇಲೆ ನಾನೇ ಟ್ರೈ ಮಾಡಿದ್ದೀನಿ ಕ್ರೌನ್ ಡಿಫ್ರೆಂಟ್ ಆಗಿ. ಈಗ ಫ್ಲವರ್ ಎಲ್ಲ ಹಾಕೊಂಡ್ ಬರುತ್ತಲ್ಲ ಆತರ. ನೋಡಿ, ಇಷ್ಟ ಆದ್ರೆ ನೀವು ಟ್ರೈ ಮಾಡಿ. ವಿಡಿಯೋ ನೋಡ್ಕೊಂಡು ಸಿಗ್ತೀನಿ. ಮೊದಲಿಗೆ ಈ ಥರ ರೆಡ್ ಬಾಕ್ಸ್ನ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮಗಳು ಹೆಡ್ ಶೇಪ್ ಸೈಜ್ ಇದೆ. ನೀವು ಮೆಜರ್ಮೆಂಟ್ ತೊಗೊಂಡು ಸೈಜ್ ಕಟ್ ಮಾಡಿಕೊಂಡು ಆ ಲೆಂತ್ಗೆ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಯೆಲ್ಲೋ ಕಲರ್ ಕಾಟನ್ ಬಟ್ಟೆಯಿಂದ ಈ ರೆಡ್ನ ಹೀಗೆ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಇದು, ದಯವಿಟ್ಟು ಯಾರು ಸ್ಟಪ್ಲರಿಂದನೋ ಗುಂಡ್ಪಿನಿಂದನೋ ಪಿನ್ ಮಾಡಬೇಡಿ. ಯಾಕೆಂದರೆ ಮಕ್ಕಳದ್ದು ಸೇಫ್ಟಿ ಇಂಪಾರ್ಟೆಂಟ್. ಸೊ ಮಸ್ಟ್ ಆ್ಯಂಡ್ ಶುಡ್ ಸೂಜಿ ದಾರದಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬ್ಯಾಕ್ ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬ್ಯಾಕ್ ಸೈಡ್ ಸ್ಟಿಚ್ ಈಗ ಕಾಣುತ್ತೆ. ನೆಕ್ಸ್ಟ್ ಅದೇ ಲೆಂತಲ್ಲಿ ಸ್ವಲ್ಪ ರೆಡ್ನ ಹೀಗೆ ಕಟ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡ್ತಿದ್ದೀನಿ. ಏಕೆಂದರೆ ನಾವು ಬಟ್ಟೆಯಿಂದ ರೋಲ್ ಮಾಡಬೇಕಾಗತ್ತೆ ಮತ್ತು ಕವರ್ ಮಾಡಬೇಕಾಗತ್ತೆ. ಅದಕ್ಕೆ ಈಸಿ ಆಗಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಥರ 3 ಮಾಡ್ಕೊಳ್ಳಿ. 3 ಪೀಸು ಸೇಮ್ ಇದರಲ್ಲಿ ಸೇಮ್ ಲೆಂತಲ್ಲಿ ಮಾಡ್ಕೊಳ್ಳಿ. ಇದೇ ಥರ ಯೆಲ್ಲೋ ಕಲರ್ ದುಪ್ಪಟ್ಟನ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಲೆಂತ್ಗೆ ಫೋಲ್ಡ್ ಮಾಡಿರೋ ರೆಡ್ನ ಹೀಗೆ ದುಪ್ಪಟ್ಟೆಯಿಂದ ರೋಲ್ ಮಾಡ್ತಿದ್ದೀನಿ. ಇವಾಗ ಸ್ಟಪ್ಲೇರಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಗಮ್ ಅಂಟಲ್ಲ, ಸ್ಟಿಚ್ಚು ಲೂಸ್ ಆಗೋಗ್ಬಿಡುತ್ತೆ ಅದು ರೋಲು. ಸೊ ಇವಾಗ ಪಿನ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಏನು ಎಫೆಕ್ಟ್ ಆಗಲ್ಲ, ಸೇಫ್ ಇರುತ್ತೆ. ನೋಡಿ, ಹೀಗೆ ರೋಲ್ ಮಾಡಿ ಪಿನ್ ಮಾಡಿದ್ದೀನಿ. ಮಧ್ಯಕ್ಕೆ ಕಾಂಟ್ರಾಸ್ಟ್ ಇರಲಿ ಅಂತ ಬ್ಲೂ ಕಲರ್ ಆ್ಯಡ್ ಮಾಡಿದ್ದೀನಿ. ಸೆಲ್ಫ್ ಕಲರಲ್ಲೂ ಮಾಡ್ಕೊಬೋದು, ಬೇಡ ಅಂದರೆ ಹೀಗೆ ಕಾಂಟ್ರಾಸ್ಟ್ ಮಾಡಿ. ನೆಕ್ಸ್ಟ್ ನಾನು ಈ ಥರ ಟೇಪ್ನ ಯೂಸ್ ಮಾಡಿದ್ದೀನಿ, ಡೆಕೋರೇಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು. ಗ್ರೀನ್ ಕಲರ್ದು ನಾನು ಇದನ್ನು ಯಾವುದಕ್ಕಾದರೂ ಇರಲಿ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಇವಾಗ ಯೂಸ್ ಆಯಿತು. ಇದು ಪೇಪರ್ ಟೈಪಲ್ಲೂ ಸಿಗುತ್ತೆ, ಥ್ರೆಡ್ ಕ್ಲಾತ್ ಟೈಪಲ್ಲೂ ಸಿಗುತ್ತೆ. ನೋಡ್ಕೊಂಡು ತಗೊಳ್ಳಿ. ಇದೆಲ್ಲ ಅಂದರೆ ನೀವು ಗೋಲ್ಡ್ ಟೇಪ್ಗಳು ಇನ್ನೂ ಡಿಸೈನ್ ವೈಸ್ ಬರುತ್ತೆ, ಅದನ್ನು ತೊಗೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ತೊಗೊಳ್ಳಿ. ನೆಕ್ಸ್ಟ್ ಇದನ್ನು ಈ ರೀತಿ ರೋಲ್ ಮಾಡ್ಕೊಡ್ತಾ ಇದ್ದೀನಿ. ಫೆವಿಕ್ವಿಕ್ ಹಾಕಿ ಅಂಟಿಸಿ, ಫೆವಿಕ್ವಿಕ್ನೂ ಹಾಕಿ ಪಿನ್ನು ಮಾಡ್ಕೊಬೋದು ನೀವು. ಈ ಥರ ಸುತ್ತುತ್ತಾ ಇದ್ದೀನಿ ನೋಡಿ. ಹೀಗೇ ಫುಲ್ ಕಂಪ್ಲೀಟ್ ಕವರ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಈಗಿನ್ನು ಫ್ಯಾನ್ಸಿ ಸ್ಟೋರಲ್ಲಿ ಇನ್ನೂ ಡಿಸೈನ್ ಆಗಿರೋದು ಸಿಗುತ್ತೆ. ನಾನು ಮನೇಲಿತ್ತು ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ಹೀಗೇ ರೋಲ್ ಮಾಡ್ಕೊಳ್ಳಿ.
ನೋಡಿ ಇದೇ ಥರ ನಾನು 3 ಇದಕ್ಕೂ ರೋಲ್ ಮಾಡಿ ಈ ಥರ ಕಲರ್ ಟೇಪನ್ನು ರೋಲ್ ಮಾಡಿ ಅಂಟಿಸಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದನ್ನು ಹೀಗೆ ಇಟ್ಕೊಳ್ಳಿ. ಈ ಕಲರ್ ಕಾಂಟ್ರಾಸ್ಟಲ್ಲೇ ನೆಕ್ಸ್ಟು ಹೆಡ್ಡು ಫಿಕ್ಸ್ ಮಾಡೋರನ್ನ ಈಗಾಗಲೇ ಕವರ್ ಮಾಡಿದ್ವಲ್ಲ ಅದನ್ನು ಅಂಟಿಸ್ಕೊಳ್ಳಿ ಫೆವಿಕಿಕ್ಕಿಂದ. ಫೆವಿಕಿಕ್ ಯೂಸ್ ಮಾಡಬೇಕಾದ್ರೆ ಹುಷಾರಾಗಿರಿ, ಸೇಫ್ಟಿಯಾಗಿರಿ, ಯಾಕೆಂದರೆ ಅಂಟ್ಕೊಂಬಿಡುತ್ತೆ ಅದು ಬೇಗ. ಆಮೇಲೆ ನೆಕ್ಸ್ಟ್ ಅದು ಈಗಾಗಲೇ ರೋಲ್ ಮಾಡಿದ್ವಲ್ಲ ಅದನ್ನು ಹೀಗೆ ಅದರ ಸುತ್ತ ಸ್ಟಿಚ್ ಮಾಡಬೇಕು. ನೀಡಲ್ ತಗೊಂಡು ಸ್ಟಿಚ್ ಮಾಡಿ, ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ. ಅದನ್ನು ಒಳಗಡೆಯಿಂದ ಸ್ಟಿಚ್ ಮಾಡಬೇಕು. ಕಲರ್ ನಾನು ತೋರಿಸಿದ್ನಲ್ಲ ಆಗಲೇ ಕಾಂಟ್ರಾಸ್ಟ್ ಆ್ಯಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ನೋಡಿ. ಆಮೇಲೆ ಈ ಥರ ಕಾಣುತ್ತೆ ಇದು ವಿಡಿಯೋದಲ್ಲಿ ಸ್ಟಿಚ್ ಮಾಡಿರೋದು ನೋಡ್ತಾ ಇದ್ರೆ ಲೂಸ್ ಥರ ಕಾಣಿಸ್ತಿದೆ, ಬಟ್ ಇದು ಹೆಡ್ಡಿಗೆ ಫಿಕ್ಸ್ ಮಾಡಿದಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಥರ ಪ್ಲಾಸ್ಟಿಕ್ ಫ್ಲವರ್ ಸಿಗುತ್ತೆ. ಇದು ಸ್ವಲ್ಪ ಬಿಗ್ ಸೈಜ್ ಇದೆ, ನಾನು ಬರೀ 3 ಕಲರ್ ಆ್ಯಡ್ ಮಾಡ್ತಿದ್ದೀನಿ. ಸ್ಮಾಲ್ ಫ್ಲವರ್ ಇದ್ದರೆ ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಬರೀ 3 ಕಲರ್ ಫ್ಲವರ್ ಹಾಕಿದ್ದೀನಿ, ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ನೋಡಿ ಹೀಗೆ ಫೈನಲ್ ಆಗಿ ಪಿಕಾಕ್ ಫೆದರು ನವಿಲ್ಗರಿ ಇಲ್ದೇ ಕೃಷ್ಣನ್ ಕ್ರೌನು ಕಂಪ್ಲೀಟೇ ಆಗಲ್ಲ. ನೋಡಿ ನವಿಲ್ಗರಿ ಹಾಕಿದರೆ ಕೃಷ್ಣನ್ ಕ್ರೌನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ನಾನು ಮಾಡಿರೋ ಕ್ರೌನು ಬಂದಿದೆ. ಇದೊಂದು ಪರ್ಲ್ ಡಿಸೈನ್ ಇತ್ತು, ಅಂದ್ರೆ ಸರ ಇದು ನಮ್ಮಮ್ಮಂದು ಪರ್ಲ್ದು. ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಅಡಿಷನ್ ಹಾಕಿದ್ದೀನಿ. ನೋಡಿ ಈಗ ಬಂದಿದೆ. ಇದು ನನ್ನ ಮಗಳಿಗೆ ತುಂಬಾ ಫಿಟ್ ಆಗಿ ಕೂರುತ್ತೆ, ನಾನು ಅದನ್ನ ಹಾಕಿದ್ದೀನಿ. ಲಾಸ್ಟಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಹೇಗಿದೆ ಅಂತ ಹೇಳಿ. ನೀವೂ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ನಂಗಂತೂ ತುಂಬಾ ಇಷ್ಟ ಆಯ್ತು, ನನಗೇನೆ ತುಂಬಾ ಇಷ್ಟ ಆಗೋಯ್ತು. ಓಕೆ, ಬೆಟರ್ ಚೆನ್ನಾಗಿ ಮಾಡಿದೀನಿ. ನೋಡಿ ನೀವು ಒಂದ್ಸಲ ವಿಡಿಯೋ ಹಾಕ್ತೀನಿ ನನ್ನ ಮಗಳದ್ದು ಹೇಗೆ ಫಿಟ್ ಆಗಿ ಕೂತಿದೆ ಅಂತ ಅಂದ್ಬಿಟ್ಟು ನೋಡಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. Thank you for watching. Bye. Krishna